ಫ್ರೆಂಡ್ಸ್, ನಿನ್ನೆ ನಾನು ಸುಧನ್ ಅಂತ ಹೇಳೋದು ಬಿಟ್ಟು ರೋಗು ಅಂತ ಹೇಳಿ ಸ್ವಲ್ಪ ಹೇಳಿ ಹೆಸರು ಮಿಸ್ಟೇಕ್ ಆಗಿದೆ. ದಯವಿಟ್ಟು ಕ್ಷಮಿಸಿ. ಯಾಕಂತಂದರೆ ತುಂಬ ಕ್ಯಾರೆಕ್ಟರ್ಗಳಿರೋದ್ರಿಂದನ ಒಂದೊಂದು ಸತಿ ಮಿಸ್ಟೇಕ್ ಆಗುತ್ತೆ. ಕ್ಷಮಿಸ್ತೀರಾ ಎಲ್ರೂ ಏನೋ ಅಂದ್ಕೊಳ್ಳಲ್ಲ ಅಂತ ಅಂದ್ಕೊಳ್ತಾ. ಯಾಕಂತಂದರೆ ತುಂಬ ಕ್ಯಾರೆಕ್ಟರ್ಗಳಿರೋದ್ರಿಂದ ಹೆಸರುಗಳು ಒಂದೊಂದು ನೆನಪು ಇರೋದಿಲ್ಲ. ಒಂದೊಂದು ಟೈಮು ಯಾವ ಕ್ಯಾರೆಕ್ಟ್ರ್ ಯಾವುದು ಅಂತೇಳಿ ತುಂಬ ಹಲವಾರು ಕ್ಯಾರೆಕ್ಟರ್ಗಳು ದಿವಸಕ್ಕೆ 10-12 ವಿಡಿಯೋಸ್ ಮಾಡ್ತಾ ಇರೋದ್ರಿಂದ ಒಂದೊಂದು ಸತಿ ಕ್ಯಾರೆಕ್ಟರ್ಗಳ ಹೆಸರು ಒಂದೊಂದು ಸತಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಮರ್ತೋಗೋದಕ್ಕಿಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಹೆಂಗಾಯ್ತು ಅಂತಂದರೆ, ಗಿರ್ಜಿಂಬೆ ವಿಡಿಯೋದಲ್ಲಿ ರೋಗು ಅಂತ ಹೇಳಿ ನನ್ನ ಕ್ಯಾರೆಕ್ಟ್ರು ಅಂತ ಹುಡುಗಿ ರೋಗು ಅಂತ ಇರೋ ಹುಡುಗನ್ನ ಇಷ್ಟಪಟ್ಟಿರೋಂತಹ ಹೆಸರು ಹೇಳಿರೋದ್ರಿಂದ ಅದು ಇದಕ್ಕೆ ಗಿರ್ಜಿಂಬೆ ವಿಡಿಯೋದೆ ಅಂತ ಹೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಹಾಯ್ ಬೇಬಿ, ಹೌ ಆರ್ ಯು? ಸುಧು, ನನಗೆ ಎಷ್ಟೊತ್ತಿಗೆ ನಿನ್ನಂತೂ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ನಿಜವಾಗ್ಲೂ ನೀನು ನೋಡ್ಬಿಟ್ಟು ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಕೂತ್ಕೊ, ನಮ್ಮ ಅಣ್ಣನನ್ನು ನಮ್ಮಮ್ಮನ್ನು ಕರಿತೀನಿ. ಎಷ್ಟೊತ್ತಿಗೆ ಬಂದೆ? ನಾನು 6:30-7 ಗಂಟೆಗೆ ಬರ್ತೀಯ ಅಂತ ಅಂದ್ಕೊಂಡೆ. 8 ಗಂಟೆ ಆಗ್ಬಿಡ್ತಲ್ಲ ನಿನ್ನ ಮನೆಗೆ ಬರೋ ಅಷ್ಟೊತ್ತಿಗೆ. ನಾನು ಭಾಳ ದಿವಸಗಳ ನಂತರ ಊರ ಕಡೆ ಬರ್ತೀನಲ್ಲ, ನನಗೆ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಸಿಗ್ತಾರೆ. ಸರ್, ಏನೋ ಬಂದಿದ್ದೀರಾ, ನಮಗೇನಾದ್ರೂ ಒಂದು ಪಾರ್ಟಿ ಕೊಡಿಸಿ ಸರ್ ಅಂತ ಕೇಳ್ಕೊಂಡ್ರು. ಯಾರೋ ಹಿಂಗೆ 1-2-3 ಇಂಜಿನಿಯರ್ಸ್ಗಳು, ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು ಸಿಕ್ಕಿದ್ರು. ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಆಗಲಿದ್ದೇ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಬೇಬಿ. ಸಾರಿ ಬೇಬಿ, ನಾನು ನಿನ್ನ ಕಾಯಿಸಿದ್ದಕ್ಕೆ ಸಾರಿ. ನಾನಿವತ್ತು ನಿಜ ನೀನು ನೋಡಿಬಿಟ್ಟು ನನಗೂ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ, ಎಷ್ಟೊತ್ತಿಗೆ ಹೋಗ್ತೀನೋ, ಎಷ್ಟೊತ್ತಿಗೆ ನನ್ನ ಡಾರ್ಲಿಂಗ್ ನೋಡ್ತೀನೋ ಅಂತೇಳಿ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೆ ಕಣೆ. ನಾನು ಫೋಟೋದಲ್ಲಿ ನೋಡಿದಾಗ ನೀವು ಎಷ್ಟು ದಪ್ಪ ಕಾಣ್ತಿದ್ರಿ ಗೊತ್ತಾ? ಸ್ವಲ್ಪ ಸಣ್ಣ ಇದ್ದೀರಲ್ವ. ನಾನು ಡೈರೆಕ್ಟಾಗಿ ನೋಡಿದ್ರೆ ಹಂಗೆ ಅಂದ್ಕೊಂಡೆ. ಒಂದು ಸತಿ ನೀವು ಫೋಟೋ ನನಗೆ ಸೆಂಡ್ ಮಾಡಿದ್ರಲ್ಲ, ಅದರಲ್ಲಿ ಒಂಥರ ಡಿಫ್ರೆಂಟ್ ಆಗಿತ್ತು. ಇವಾಗಲೇ ಬೇರೆ ಥರ ಇದ್ದೀರಾ. ಅಯ್ಯೋ, ನಾನು ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಿಮ್ಮನ್ನು ನೋಡ್ತಾ ಇರೋದು, ಫಸ್ಟ್ ಟೈಮ್ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡ್ತಾ ಇರೋದ್ರಿಂದ ನನಗೇನೋ ಒಂಥರ ಇವಾಗ ಖುಷಿ ಆಗ್ತಾ ಇದೆ. ಮಾಮ್ಸ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ, ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ಓ, ನಿಮ್ಮ ಅಣ್ಣ ತಾನೇ? ಫ್ಯಾಮಿಲಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದೆ ನಾನು ನಿಮಗೆ. ನೀವು ನೋಡಿಲ್ಲ ಅಂತ ಅನ್ಸುತ್ತೆ. ನೋಡಿದ್ದೀರಾ? ನಿಮ್ಮ ಅಣ್ಣ ಅಂತ ಕಂಡಿಡಿದ್ರಿ. ಆದರೆ ನೀವು ಮರ್ತಿದ್ದೀರಾ. ಯಾಕಂದರೆ ಬೇರೆ ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ತೀರಲ್ಲ, ಅದಕ್ಕೆ ಬೇಗ ಮರ್ತೋಗ್ಬಿಡ್ತೀರಾ ನೀವು. ನನಗಂತೂ ನಮ್ಮ ಅಣ್ಣನೂ ಹಂಗೆ ತುಂಬ ಕಾಯ್ತಾ ಇದ್ದ, ಎಷ್ಟೊತ್ತಿಗೆ ಬರ್ತಾರೋ ನಮ್ಮ ಮಾವ ಅವರು ಅಂತ. ನೋಡಿದ್ದೆ. ಒಂದು ಟೈಮ್ ಮಾತಾಡಿದ್ದೆ ನಿಮ್ಮ ಅಣ್ಣನ ಜೊತೆ. ನಾನು ಫೋನಲ್ಲಿ ಮಾತಾಡಿದ್ದೆ. ಮಾತಾಡಿದ್ದೆ. ನಾನು ಒಂದು ಟೈಮ್ ಮಾತಾಡಿರೋ ನೆನಪಿದೆ ನನಗೆ. ಬಂದ್ರೆ ಅಳಿಯಂದ್ರು. ಚೆನ್ನಾಗಿದ್ರ ಅಳಿಯಂದ್ರೆ? ಹಾಂ, ಚೆನ್ನಾಗಿದ್ದೀವಮ್ಮ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನನ್ನ ಮಗಳಂತೂ ಕಾದು 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 ಅಯ್ಯೋ 6 ಗಂಟೆಗೆ ಬರ್ತಾರೆ ಅಂತೇಳಿ ಏನು ಹೊರಗೆ ನಿಂತ್ಕೊಂಡು ಇವಾಗ ರಾಮನಿಗೆ ಸೀತೆ ಯಾವ ರೀತಿ ಕಾಯ್ತಾ ಇದ್ಲು ಆ ರೀತಿ ಕಾಯ್ತಾ ಇದ್ಲು. ನಮ್ಮ ಹುಡುಗ ಬರ್ತಾನೆ ಅಂತೇಳಿ ನನ್ನ ಮಗಳು ಬೆಳಗ್ಗೆಯಿಂದಲೂ ಒಂದೇ ಸಮನೆ ಕಾಯ್ತಾ ಇದ್ಲು. ಒಳಕ್ಕೆ ಬಂದಿರಲಿಲ್ಲ. ಅಷ್ಟು ತುದಿಗಾಲಲ್ಲಿ ನಿಂತ್ಕೊಂಡು ನಿಮ್ಮನ್ನು ಕಾಯ್ತಾ ಇದ್ಲು. ಬರ್ತಿದ್ದೆ. ಯಾಕಂದರೆ ಸ್ವಲ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ನನಗೆ ಪರಿಚಯ ಇದ್ದಾರೆ. ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಬಂದಾಗ ಅವರು ಸ್ವಲ್ಪ ಸಿಗ್ತಾರೆ. ಅವ್ರನ್ನೂ ಸ್ವಲ್ಪ ಮೀಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅವರು ಸ್ವಲ್ಪ ಏನಾದ್ರೂ ಈ ಥರ ಕೇಳ್ತಾ ಇರ್ತಾರೆ. ಬಂದಿದ್ದೀರಾ ಸರ್, ಫಾರಿನಿಂದ ಬಂದಿದ್ದೀರಾ, ಏನಾದರೂ ನಮಗೆ ನೀವು ಪಾರ್ಟಿ ಕೊಡಲ್ವಾ, ಅಪರೂಪಕ್ಕೆ ಸಿಕ್ಕಿದ್ದೀರಾ ಅಂತ ಕೇಳ್ತಿರ್ತಾರೆ. ಅವ್ರು ಕೇಳಲಿಲ್ಲ ಅಂತಂದ್ರೆ ನಾನಾದ್ರೂ ನನಗೆ ಅಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಅವರು ಆ ಕಡೆ ಬಂದಾಗ ಅವ್ರು ಕೊಡ್ತಾರೆ, ನಾನು ಈ ಕಡೆ ಬಂದಾಗ ನಾನು ಕೊಡ್ತೀನಿ. ಹಿಂಗೆ ಯಾರಾದ್ರೂ ಹಿಂಗೆ ಸಿಕ್ಕಿದ್ದಾರೆ ಫ್ರೆಂಡ್ಸ್ಗಳು ಅಂದರೆ ಸ್ವಲ್ಪ ಟೈಮು ಜಾಸ್ತಿ ಅಲ್ಲಿ ಸ್ಪೆಂಡ್ ಮಾಡ್ತೀನಿ ನಾನು ಆ ರೀತಿ. ಅದಕ್ಕೋಸ್ಕರ ಈ ಕಡೆ ಬಂದೆ, ಊರ ಕಡೆ ಬಂದೆ. ಅಲ್ಲಿ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಬೇಗ ನನಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಇನ್ನು ಈಗಲೂ ಫೋನ್ ಬರ್ತಾ ಇದ್ದಾವೆ. ಫೋನೆಲ್ಲ ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಏನು ಎಲ್ಲಿದ್ದೀರಾ, ಬಂದ್ರಾ, ಯಾವಾಗ ಸಿಗ್ತೀರಾ ಅಂತ. ಇಂಜಿನಿಯರ್ಸ್ಗಳೆಲ್ಲ ದೊಡ್ಡ ಇಂಜಿನಿಯರ್ಸ್ಗಳೆಲ್ಲ ನನಗೆ ಭಾಳ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅವ್ರು ಸಿಕ್ಕಾಪಟ್ಟೆ ಕಾಲ್ಗಳು ಮಾಡ್ತಿರ್ತಾರೆ ನನಗೆ ಅಷ್ಟೇ. ಯಾಕಂದರೆ ನನಗೆ ಅಲ್ಲೂ ಕೆಲಸ ಇಲ್ಲೂ ಕೆಲಸ ಅಂದರೆ ಏನಾದರೂ ಇಲ್ಲಿ ಗೊತ್ತಾಗೋದಿಲ್ಲ. ಅವ್ರ ಕಡೆ ಹಿಂಗೇನಾದರೂ ಬಿಸ್ನೆಸ್ ಮಾಡ್ತಿರ್ತಾರೆ, ಅದಕ್ಕೆ ಸ್ವಲ್ಪ ಐಡಿಯಾಸ್ ಹೇಳ್ಕೊಡಿ ಸರ್ ಅಂತೇಳಿ ಹಿಂಗೆ ನನಗೆ ಕಾಲ್ಗಳು ಬರ್ತಾ ಇರ್ತವೆ. ಬಿಸ್ನೆಸ್ ಐಡಿಯಾಗಳು ಕೇಳೋದು ಜಾಸ್ತಿ ನನಗೆ. ಯಾವ ರೀತಿ ಮಾಡಿದ್ರೆ ಯಾವ ಥರ ಆಗುತ್ತೆ, ಯಾವ ಬಿಸ್ನೆಸ್ ಮಾಡ್ಬೋದು, ಸ್ವಲ್ಪ ಐಡಿಯಾಗಳೆಲ್ಲ ಹೇಳ್ಕೊಡಿ ಸರ್ ಅಂತೇಳಿ ಹಿಂಗೆ ಸ್ವಲ್ಪ ಕಾಲ್ಸ್ಗಳು ಜಾಸ್ತಿ ಬರೋದ್ರಿಂದ ನನಗೆ ಸ್ವಲ್ಪ ಟೆನ್ಷನ್ ಅಷ್ಟೇ. ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ. ನನಗೆ ಎಷ್ಟು ಕೆಲಸ ಮಾಡಿದ್ರೂ ನನಗೆ ತುಂಬಾ ಕೆಲಸಗಳಿದ್ದಾವೆ. ಅದಕ್ಕೋಸ್ಕರ ನನಗೆ ಮಾಡೋಕ್ಕಾಗಲ್ಲ ಅಷ್ಟೇ. ನಮ್ಮ ಮಮ್ಮಿ ಹತ್ರ ಹಾಗೆ ಹೇಳ್ದೆ. ಅವರು ಸ್ವಲ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಆ ಕಡೆ ಎಲ್ಲನ ಕೆಲಸ ಅವರು ದೊಡ್ಡ ಕೆಲಸದಲ್ಲಿರೋದ್ರಿಂದ ಈ ಕಡೆ ಸೈಡ್ ಅವ್ರಿಗೆ ತುಂಬಾನೇ ಅವ್ರು ಬಂದರೆ ಸಾಕು ಜನ ಆ ರೀತಿ ಇದು ಮಾಡ್ತಾರೆ ಕಣಮ್ಮ ಅಂತ ನಮ್ಮ ಅಮ್ಮನ ಹತ್ರ ನಾನು ಅದೇ ಹೇಳಿದ್ದು. ಅವರು ಬಂದುಬಿಟ್ರೆ ಜನಗಳು ಅವ್ರನ್ನ ಬಿಡೋದಿಲ್ಲ ಅಂತ. ಈ ಕಡೆ ಸೈಡ್ ಎಲ್ಲ ನಿಮಗೆ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಕೇಳ್ತಾ ಇರ್ತಾರಲ್ವ. ಗೊತ್ತು. ಯಾಕಂದರೆ ನೀವು ಅಷ್ಟು ದೊಡ್ಡ ಕೆಲಸದಲ್ಲಿರೋದ್ರಿಂದ, ಫಾರಿನಲ್ಲಿರೋದ್ರಿಂದ ಒಳ್ಳೊಳ್ಳೆ ಚೆನ್ನಾಗಿ ಐಡಿಯಾಗಳು ಇರ್ತೈತೆ, ಒಳ್ಳೊಳ್ಳೆ ಕಂಟೆಂಟ್ಗಳೆಲ್ಲ ಸಿಗುತ್ತೆ ಅನ್ನೋ ಒಂದು ಕಾರಣ
ಅನ್ನೋಕ್ಕೋಸ್ಕರ ಅವರು ಜನಗಳೆಲ್ಲ ನಿಮಗೆ ಅಷ್ಟೊಂದು ಇದನ್ನ ಮಾಡ್ತಾರೆ ಅಷ್ಟೇ. ನಾನು ಹಂಗೆ ಅಂದ್ಕೊಂಡೆ. ಬನ್ನಿ, ನೀವು ಇವಾಗ ಏನು ಸ್ನ್ಯಾಕ್ಸ್ ತಿಂತೀರಾ? ಏನಾದರೂ ಸ್ನ್ಯಾಕ್ಸ್ ಕೊಡ್ಲಾ? ಬೇಡ 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 ಬೇಡ, ನಾನು ಆ ರೀತಿ ಫಾರಿನಲ್ಲಿ ಇದ್ರೂ ಈ ಸ್ನ್ಯಾಕ್ಸು ಈ ಥರ ತಿನ್ನೋಂಥ ಹವ್ಯಾಸಗಳೆಲ್ಲ ಬೆಳೆಸ್ಕೊಂಡಿಲ್ಲ. ಆ ಥರ ಹ್ಯಾಬಿಟ್ ಎಲ್ಲ ನಾನು ಇಟ್ಕೊಂಡಿಲ್ಲ. ಯಾವ ಬ್ಯಾಡ್ ಹ್ಯಾಬಿಟು ಇಲ್ಲ, ಆ ಥರ ಹವ್ಯಾಸಗಳು ಇಲ್ಲ. ಸ್ನ್ಯಾಕ್ಸ್ ಎಲ್ಲ ನಾನು ಹೇಳಿದ್ರು ಊಟ ಅಷ್ಟೇ, ಕರೆಕ್ಟ್ ಟೈಮ್ ಟು ಟೈಮು ಊಟ ಮಾಡ್ತಾ ಇರೋದು. ನಾನು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಿದ್ರೆ ಇಷ್ಟೊತ್ತಿಗೆ ಹಿಂಗೆ ಆಗ್ತಿದ್ದೆ, ಡ್ರಮ್ ಮಾಡ್ದಂಗೆ ಆಗ್ತಾಯಿದ್ದೆ. ಡ್ರಮ್ ಆಗಿಲ್ಲ ನೋಡಿ, ನಾನು ಇಷ್ಟು ಸ್ಲಿಮ್ ಆಗಿದ್ದೀನಲ್ಲ. ಇಷ್ಟು ಸ್ಲಿಮ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ನಾನು ಸ್ನ್ಯಾಕ್ಸ್ ಎಲ್ಲನ ನಾನು ದೂರ ಇಟ್ಟಿರೋ ಕಾರಣದಿಂದನ ನಾನು ಈ ರೀತಿ ಸ್ಲಿಮ್ ಆಗಿರೋದು. ನಾನು ಸ್ನ್ಯಾಕ್ಸ್ ಎಲ್ಲ ತಿನ್ನೋದಿಲ್ಲ. ಆ ಕಡೆ ಸೈಡು ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ರೆ ನಾನು ಇಷ್ಟೊತ್ತಿಗೆ ಹೆಂಗಿರ್ತಿದ್ದೆ ಅಂತಂದರೆ ಜೀವಿತಗಿನ ತುಂಬ ಬಲವಾಗಿರ್ತಿದ್ದೆ ನಾನು. ಇವತ್ತು ನಾನು ಜೀವಿತನಿಗೆ ಹೇಳಿರೋದು ಇಷ್ಟೇ, ನಾನು ಈ ರೀತಿ ಸ್ಲಿಮ್ ಆಗೇ ಇರೋದು ಅಂತ. ಫೋಟೋದಲ್ಲಿ ಸ್ವಲ್ಪ ನೀನು ಫಿಟ್ಟಾಗಿ ಕಂಡೆ, ಇವಾಗ ಯಾಕೆ ಈ ರೀತಿ ಇಷ್ಟು ತೆಳ್ಳಗೆ ಕಾಣ್ತಾ ಇದೆಯಾ ಅಂತ ಬಂದಿದ್ದ ತಕ್ಷಣ ಜೀವಿತನ ಕ್ವಶನ್ನು. ಆದರೆ ನಾನು ಆ ರೀತಿ ಸ್ನ್ಯಾಕ್ಸ್ ಎಲ್ಲ ಏನೂ ತಿನ್ನೋದಿಲ್ಲ, ಅದಕ್ಕೆ ನಾನು ಈ ರೀತಿ ಇರೋದು. ಹೌದು, ಸುಮ್ಮನೆ ಫ್ಯಾಟ್ ಹೇಳ್ರಿ. ತಿಂದ್ಬಿಟ್ರೆ ನಾನು ಜಾಸ್ತಿ ಎಣ್ಣೆಗಳದೆಲ್ಲ ತಿಂತೀನಲ್ಲ, ಅದಕ್ಕೆ ಫ್ಯಾಟ್ ಇದ್ರೆ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ. ನೀವು ಈ ರೀತಿ ಸ್ಲಿಮ್ ಆಗಿದ್ದೀರಾ ಅಂತಂದರೆ ನಾನು ಇನ್ನು ಸ್ಲಿಮ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದ್ದೀರಾ ನಿಜ, ತುಂಬ ಚೆನ್ನಾಗಿ ಸ್ಮಾರ್ಟ್ ಆ್ಯಂಡ್ ಸ್ವೀಟಾಗಿ. ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಇಷ್ಟು ದಿವಸ ಫೋಟೋದಲ್ಲಿ ನೋಡಿದೆ, ಇವಾಗ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಲ್ಲ, ಏನೋ ಒಂಥರ ನನಗೆ ಭಾಳ ಖುಷಿ ಆಗ್ತೈತೆ ಗೊತ್ತಾ. ನಿಮ್ಮನ್ನು ಡೈರೆಕ್ಟಾಗಿ ನೋಡ್ತಾ ಇರೋದಕ್ಕೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಏನು ಮಾತುಗಳೇ ಬರ್ತಾ ಇಲ್ಲ. ನಮ್ಮಮ್ಮ ನಿನಗೆ ಮಟನ್ ಬಿರಿಯಾನಿ, ಮಟನ್ ಫ್ರೈ ಮಾಡಿದೆ, ಬನ್ನಿ ಊಟ ಮಾಡಿರಿ, ಇವಾಗ ಕೈಕಾಲು ಮುಖ ತೊಳ್ಕೊಂಬನ್ನಿ, ಮುಖ ತೊಳ್ಕೊಂಡು ಊಟ ಮಾಡಿರಿ, ಸ್ನ್ಯಾಕ್ಸ್ ಏನೋ ತಿನ್ನಲ್ಲ ಅಂತ ಗೊತ್ತಾಯಿತು. ಹಾಲೇನಾದರೂ ಕಾಸು ಕೊಡ್ಲಾ? ಹಾಲೇನಾದರೂ ಕುಡಿತೀರಾ? ಊಟ ಮಾಡೋ ಟೈಮಲ್ಲಿ ಬೇಡ, ಬೇಕಾದರೆ ರಾತ್ರಿ ಮಲಗೋ ಟೈಮಲ್ಲಿ ಬೇಕಾದರೆ ತಗೊಳ್ತೀನಿ. ಊಟ ಮಾಡೋ ಟೈಮಲ್ಲಿ ಮಾತ್ರ ನಾನು ಈ ಸ್ನ್ಯಾಕ್ಸ್ ಆಗಲಿ, ಹಾಲಾಗಲಿ, ಕಾಫಿ, ಟೀ ಈ ರೀತಿ ಏನೂ ತಗೊಳ್ಳೋದಿಲ್ಲ ನಾನು. ಆ ಥರ ನಾನು ಈಗ ನಮ್ಮ ಕಡೆ ಹೆಂಗೆ ನಾನು ಫಾರಿನ್ಗೆ ಹೋದ್ರೂ ನಮ್ಮ ಶೈಲಿನ ನಾನು ಬಿಟ್ಟಿಲ್ಲ. ನಮ್ಮ ಹಳ್ಳಿ ಕಡೆ ನನಗೇನು ಊಟ ಇಷ್ಟ ಆಗಿರ್ಬೋದು, ಎಲ್ಲ ಏನು ನಾನು ಅಲ್ಲಿಗೆ ಹೋದ್ರೂ ನಾನು ಈ ಕಡೆ ಸೈಡ್ ಏನು ಫುಡ್ ಇದೆ ಅದನ್ನೇ ನಾನು ಈ ಕಡೆ ಸೈಡ್ ಯಾವ ರೀತಿ ಇರ್ತೀನೋ ಅಲ್ಲೂ ಅದೇ ಥರ ನಾನು ಆ ಥರ ಅಭ್ಯಾಸಗಳೆಲ್ಲ ನಾನು ಮಾಡ್ಕೊಂಡಿಲ್ಲ. ನಾನು ಯಾವತ್ತೂ ಆ ರೀತಿ ನಾನು ಆ ಥರ ಮನಸ್ಸಲ್ಲೇ ಇದು ಮಾಡ್ಕೊಳ್ಳಂಗಿಲ್ಲ. ನಾನು ಅದನ್ನ ಯಾವತ್ತೂ ಆ ಥರ ಎಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಸರಿ ಆಯಿತು, ಬರ್ರಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಬರ್ರಿ. ನಿಮ್ಮ ಡ್ಯಾಡಿ ಮಮ್ಮಿ ಫೋನ್ ಮಾಡಿದ್ರಾ? ಅಯ್ಯೋ, ಅವರು ಬರ್ತಾ ಇದೆಯೇನಪ್ಪ, ಯಾವಾಗ ಬರ್ತೀಯ ಅಂತ ನಾನು ಹೇಳಿದ್ದೀನಿ. ಮಮ್ಮಿ, ಈ ವಿಷಯನ ನೀವು ಸಡನ್ನಾಗಿ ಮಾತಾಡ್ಬಿಡ್ತೀನಿ ನಮ್ಮ ಡ್ಯಾಡಿ ಮಮ್ಮಿ ಹತ್ರ. ಇವಾಗ ಹೋಗಿದ ತಕ್ಷಣ ನಾನು ಮಾತಾಡ್ಬಿಡ್ತೀನಿ, ಮ್ಯಾರೇಜ್ ಫಿಕ್ಸ್ ಮಾಡಿಕೊಂಡು ಈ ಸತಿ ಮ್ಯಾರೇಜ್ ಆಗಿಬಿಟ್ಟೆ ನಾನು ಫಾರಿನ್ಗೆ ಹೋಗೋದು, ಅಲ್ಲೇವರೆಗೂ ನಾನು ಹೋಗೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ. ನಮ್ಮ ಡ್ಯಾಡಿ ಮಮ್ಮಿ ಹತ್ರ ಈ ವಿಷಯ ಇನ್ನೂ ಮಾತಾಡಿಲ್ಲ. ಫೋನಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ, ಫೋನಲ್ಲಿ ಮಾತಾಡಿದ್ರೆ ಸರಿ ಹೋಗೋದಿಲ್ಲ, ಡೈರೆಕ್ಟಾಗಿ ಮಾತಾಡೋಣ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಕಣಪ್ಪ, ಫಸ್ಟ್ ಈ ವಿಷಯನ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಮಾತಾಡು. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಫಸ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಮಾತಾಡ್ಬಿಡು. ಹೌದು ಸುಧು, ನೀನು ಫಸ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ನೀನು ಮಾತಾಡಬೇಕು. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ರೆ ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಸರಿ ಆಯಿತು, ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಖಂಡಿತ ಮಾತಾಡ್ತೀನಿ. ಇವಾಗ ಹೋಗಿದ ತಕ್ಷಣ ಫಸ್ಟ್ ಆ ವಿಷಯನೇ ಮಾತಾಡೋದು. ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ನಾನು ಈ ವಿಷಯ ಮಾತಾಡದೆ ಅಂತೂ ಇರಲ್ಲ, ಮಾತಾಡ್ತೀನಿ. ಇವಾಗ ಹೋಗಿ ಫಸ್ಟ್ ಆ ವಿಷಯನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇವಾಗ ನಿಮ್ಮ ಹತ್ರ ಮಾತಾಡ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಹೋಗಿ ಈ ವಿಷಯ ಮಾತಾಡ್ತೀನಿ. ಜೀವಿತ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಫಾರಿನ್ ಹುಡುಗ ಹೇಗಿದ್ದಾನೆ ಅಂತೇಳಿ. ಫಾರಿನಲ್ಲಿರೋ ಅಂತಹ ಹುಡುಗ ಈ ಕಡೆ ಸೈಡೆ ನನಗೆ ಫೋನಲ್ಲಿ ಪರಿಚಯ ಆಗಿರೋಂಥ ಹುಡುಗ ಇವತ್ತು ನಮ್ಮ ಮನೆಗೆ ಬಂದಿದ್ದಾನೆ. ತುಂಬ ದಿನಗಳ ನಂತರ ಪರಿಚಯ ಆಗಿ ಇವತ್ತು ಡೈರೆಕ್ಟಾಗಿ ಮಾತಾಡ್ಸಿರೋದ್ರಿಂದ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನನಗಂತೂ ಫಾರಿನ್ ಹುಡುಗನ ನೋಡ್ತಾ ಇರಿ ಫ್ರೆಂಡ್ಸ್, ಮುಂದಿನ ಭಾಗದಲ್ಲಿ ಏನೇನಾಗ್ಬೋದು ಅಂತೇಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.